ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ 2025 ಶುರು ಆದಾಗಿನಿಂದ ಮೊದಲನೇ 2 ದಿನ ಬಿಟ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಿಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇವರು ನಿಫ್ಟಿನ ಈಗ ಕೆಳಗಡೆ 23,450 ಕೆಳಗಡೆ ಕ್ಲೋಸಿಂಗ್ ನ ಕೊಡಿಸಿದ್ದಾರೆ. ನಿಫ್ಟಿ ಕ್ಲೋಸಿಂಗ್ 23,431 ಇಲ್ಲಿ ಶುಕ್ರವಾರ ದಿನ 10th ಜನವರಿ ಬಂದಿತ್ತು. ಸೊ ಅಲ್ಲಿಂದ US ಮಾರ್ಕೆಟ್ ಅಲ್ಲಿ ಕೂಡ ಮೋರ್ ದೆನ್ 1%, 1.5% ಅಷ್ಟು ಡೌ ಜೋನ್ಸ್ ಕರೆಕ್ಟ್ ಆದ್ರೆ ನಾಸ್ಡಾಕ್ ಇಂಡೆಕ್ಸ್, US IT ಇಂಡೆಕ್ಸ್ ಅಲ್ಲಿ ಕೂಡ ಇಲ್ಲಿ ಕರೆಕ್ಷನ್ ಬಂದಿದೆ. ಇದ್ರ ಕಾರಣದಿಂದ ನಮ್ಮ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿನಲ್ಲಿ ಕೂಡ 180 ಪಾಯಿಂಟ್ ವರೆಗೆ ಇಲ್ಲಿ ಕರೆಕ್ಷನ್ ಬಂದಿದೆ ಶುಕ್ರವಾರದ ದಿನ. ಸೊ ಇದು ಏನು ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್, ಅದರಲ್ಲಿ ನಿಫ್ಟಿ ಸೋಮವಾರ ದಿನ 13th ಜನವರಿ ಓಪನಿಂಗ್ ಅಲ್ಲೇ 180 ಪಾಯಿಂಟ್ಸ್ ಟು 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಆ ರೀತಿ ಗ್ಯಾಪ್ ಡೌನ್ ಆದ್ರೆ ನಿಫ್ಟಿ ಡೈರೆಕ್ಟ್ ಆಗಿ 23,200 ಹತ್ರ ಓಪನ್ ಆಗುತ್ತೆ. ಸೊ ಈ ಪಿಂಕ್ ಝೋನ್ ಅಲ್ಲಿ ಓಪನ್ ಆದ್ಮೇಲೆ ಇಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣುತ್ತಾ ಅಥವಾ ಇನ್ನೂ ಹೆಚ್ಚಿನ ಕರೆಕ್ಷನ್ ಕಾಣುತ್ತಾ ಅಂತ ನಾವು ಅವತ್ತಿನ ದಿನ ನೋಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಹಾಫ್ ಅನ್ ಅವರ್ 45 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ಮೇಲೆ 10 o'clock ಮೇಲೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಬೆಳೀತಾ ಹೋಗುತ್ತೆ, ಸೊ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರುತ್ತಾ, ರಿಕವರಿ ಬರುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ಈ ರೀತಿ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಗೆ ಮುಖ್ಯವಾದ ಕಾರಣ ಅಥವಾ ಕಲ್ಪ್ರಿಟ್ ಅಂತ ಹೇಳೋದಾದ್ರೆ ಅದು ಡೊನಾಲ್ಡ್ ಟ್ರಂಪ್. ಸೊ US ಪ್ರೆಸಿಡೆಂಟ್ ಆಗಿ ಏನು ಹೊಸದಾಗಿ ಡೊನಾಲ್ಡ್ ಟ್ರಂಪ್ ಬರ್ತಿದ್ದಾರೆ, ಅವರು ತಮ್ಮ ಕಮೆಂಟ್ರಿಗಳಲ್ಲಿ ತಾರಿಫ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಈ ರೀತಿ ಫಿಯರ್ ಬರ್ತಾ ಇದೆ. ಸೊ ಇದನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಮಾರ್ಕೆಟ್ ಇಂಪ್ಯಾಕ್ಟ್ ಇಂದ ನೀವು ಇಲ್ಲಿ ನೋಡಿದ್ರೆ, ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಬಂದಿದ್ದೆ, US 10-year ಬಾಂಡ್ ಈಗ 4.7 ಹೋಗಿದೆ. ಇಲ್ಲಿ ನೋಡಿ, ಶುಕ್ರವಾರ ದಿನನೇ 4.7 ಕೆಳಗಡೆ ಇದ್ದಿದ್ದು ಈಗ 4.76 ಹೋಗಿದೆ. ಸೊ ಇಲ್ಲಿ 1.58% ಅಷ್ಟು ಅಪ್ರಿಸಿಯೇಷನ್ ಬಂದಿದೆ. ಇದನ್ನ ನಾವು 1 ವೀಕ್ ಅಲ್ಲಿ ನೋಡೋದಾದ್ರೆ, ಇದು ಕಳೆದ ವಾರದಲ್ಲಿ ಕೆಳಗಡೆ 4.5 ಕೆಳಗಡೆ ಇತ್ತು. ಸೊ ಅಲ್ಲಿಂದ ಈ ರೀತಿ ಬಂದ ಮೊಮೆಂಟಮ್ ಇದು ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಯೂಶಲಿ ಈ ರೀತಿ ಹೈ ಬಾಂಡ್ ಯೀಲ್ಡ್ ಇದ್ದಾಗ ಈಕ್ವಿಟಿಯಿಂದ ಇನ್ವೆಸ್ಟರ್ಸ್ ಹೊರಗಡೆ ಬಂದು ಬಾಂಡ್ ಯೀಲ್ಡ್ ಕಡೆ ಅಟ್ರಾಕ್ಟ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದರಿಂದ ಈಕ್ವಿಟಿ ಮಾರ್ಕೆಟ್ಗೆ ಈ ರೀತಿ ನೆಗೆಟಿವ್ ಸೆಂಟಿಮೆಂಟ್ ಬರ್ತಾ ಇದೆ. ಅದ್ರ ಜೊತೆಗೆ US ಡಾಲರ್ ಇಂಡೆಕ್ಸ್ ನ ಕೂಡ ನೋಡಿದ್ರೆ ಇದು 109 ಹತ್ರ ಇದೆ. ಸೊ ನಾನು ಕಳೆದ ದಿನಗಳಲ್ಲಿ ಹೇಳ್ತಾನೆ ಬಂದಿದ್ದೆ, 105, 106 ಕೆಳಗಡೆ ಇದ್ದರೆ ಮಾತ್ರನೇ ಈಕ್ವಿಟಿ ಮಾರ್ಕೆಟ್ಗೆ, ಅದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಡಿಸೆಂಬರ್ ಸ್ಟಾರ್ಟಿಂಗ್ ಆಫ್ ದ ವೀಕ್ 105 ಹತ್ರ ಬಂದಿತ್ತು. ಸೊ ಅಲ್ಲಿಂದ ಅಗೇನ್ ಇಲ್ಲಿ ಯಾವ ರೀತಿ US ಡಾಲರ್ ಇಂಡೆಕ್ಸ್ ಹೆಚ್ಚಾಗ್ತಾ ಬಂತು, ಅದೇ ರೀತಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಕರೆಕ್ಷನ್ ನ ನೋಡಿದ್ವಿ. ಅದ್ರ ಜೊತೆಗೆ ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, ಸೊ ಇದರಲ್ಲಿ ಕೂಡ ನೋಡಿ, ಡಿಸೆಂಬರ್ ಅಲ್ಲಿ ಫಸ್ಟ್ ವೀಕ್ ಇಂದ 85 ಕೆಳಗಡೆ ಇದ್ದಿದ್ದು ಈಗ 86 ಮೇಲೆ ಹೋಗಿದೆ, 86.14. ಈ ರೀತಿ ರುಪಿ ಅಪ್ರಿಸಿಯೇಷನ್ ಆಗ್ತಾ ಇದ್ರೆ, ಅದ್ರ ಜೊತೆಗೆ US ಡಾಲರ್ ಇಂಡೆಕ್ಸ್ ಕೂಡ ಹೆಚ್ಚಾಗ್ತಾ ಇದ್ರೆ ಅದು ಡೆಫಿನೆಟ್ ಆಗಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ಎಫೆಕ್ಟ್ ಆಗುತ್ತೆ. ಇನ್ನು FIs ಅಂಡ್ DIs ಟ್ರೇಡಿಂಗ್ ಆಕ್ಟಿವಿಟಿನ ನಾವು ಇಲ್ಲಿ ನೋಡೋದಾದ್ರೆ, ಮೇನ್ ಆಗಿ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೆಲ್ಲನ್ನ ನಿಲ್ಲಿಸೋ ಲಕ್ಷಣಗಳು ಎಲ್ಲೂ ಕಾಣ್ತಾನೆ ಇಲ್ಲ. ಸೊ ಸತತವಾಗಿ ಅವರು ಸೆಲ್ಲಿಂಗ್ ಮೂಡಲ್ಲೇ ಇದ್ದಾರೆ. 9th ಜನವರಿಲಂತೂ 7,000 crore ಹೆಚ್ಚಿನ ಅಮೌಂಟ್ ಅಲ್ಲಿ ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ರು. ಅದ್ರ ಜೊತೆಗೆ 10th ಜನವರಿ ಶುಕ್ರವಾರ ಕೂಡ 2,200 crores ಅಷ್ಟು ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ರು. ಆದ್ರೆ ಇದನ್ನ ಅಬ್ಸರ್ವ್ ಮಾಡಕ್ಕೆ DIs ಇಲ್ಲಿ ಬೈ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಇರೋ ಸಲುವಾಗಿ ರಿಟೇಲರ್ಸ್ ಇಲ್ಲಿ ಸೆಲ್ ಮಾಡೋದಕ್ಕಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ನ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನಷ್ಟು ಬೆಂಕಿನಲ್ಲಿ ತುಪ್ಪ ಸುರಿದಾಗೆ ಮಾಡ್ತಾ ಇರೋದು ಬ್ರೆಂಟ್ ಕ್ರೂಡ್ ಆಯಿಲ್. ಇದು 72 ಹತ್ರನೇ ಇದ್ದಿದ್ದು ಈಗ ಇದು 79 ಹತ್ರ ಹೋಗಿದೆ. ಇದು ಕೂಡ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಹಾಗೂ ಇತರೆ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕೂಡ ನೆಗೆಟಿವ್ ಸೆಂಟಿಮೆಂಟ್ ತರ್ತಾ ಇದೆ. ಸೊ ಈ ರೀತಿ ಇಂಪ್ಯಾಕ್ಟ್ US ಮಾರ್ಕೆಟ್ ಹಾಗೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರನೇ ಕಾಣಿಸ್ತಾ ಇದೆ ಅಂತ ನಮ್ಗೆ ಕೇಳಿದ್ರೆ, ಗ್ಲೋಬಲ್ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕೂಡ ನಿಯರ್ಲಿ 1% ಕರೆಕ್ಷನ್ ಶುಕ್ರವಾರ ದಿನ ತೋರಿಸಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಅಲ್ಲಿ ಚೈನಾ, ಜಪಾನ್, ತಾಯ್ವಾನ್ ಎಲ್ಲ ಕಂಟ್ರಿನಲ್ಲಿ ಕೂಡ ಮಾರ್ಕೆಟ್ ಕರೆಕ್ಟಿವ್ ಮೂಡ್ ಅಲ್ಲಿ ಇದೆ.
ಸೊ ಇದರಿಂದ ಗ್ಲೋಬಲಿ ಈಕ್ವಿಟಿ ಬಿಯರ್ಸ್ ತುಂಬಾ ಆಕ್ಟಿವೇಟ್ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮಾರ್ಕೆಟ್ ಮೂಡ್ ಇಂಡೆಕ್ಸ್ ಅಲ್ಲಿ ನಾವು ಇಲ್ಲಿ ನೋಡಿದ್ರೆ ಮಾರ್ಕೆಟ್ ಮೂಡ್ 25.53% ಅಷ್ಟು ಫಿಯರ್ ಅಲ್ಲಿ ಇದೆ. ಸೊ ಈ ರೀತಿ ಮಾರ್ಕೆಟ್ ಎಕ್ಸ್ಟ್ರೀಮ್ ಫಿಯರ್ ಇದ್ದಾಗ ನಾವು ಯೂಶುವಲಿ ಇನ್ವೆಸ್ಟ್ಮೆಂಟ್, ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯೋಚನೆ ಮಾಡ್ಬೋದು. ಸೊ ಈ ರೀತಿ ಮಾರ್ಕೆಟ್ ಕರೆಕ್ಷನ್ ಆದಾಗ, ಮಾರ್ಕೆಟ್ ಫಿಯರ್ ಮೂಡ್ ಅಲ್ಲಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿಂದ ಲಾಂಗ್ ಟರ್ಮ್ಗೆ ಒಳ್ಳೆ ರಿಟರ್ನ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ಲಾಂಗ್ ಟರ್ಮ್ಗೆ ಒಳ್ಳೆ ಸ್ಟಾಕ್ಗಳಲ್ಲಿ, ಯಾವ ಸ್ಟಾಕ್ಗಳಲ್ಲಿ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತಾ ಇದೆ, ಗ್ರೋತ್ ಕಾಣ್ತಾ ಇದೆ ಅಂಥದ್ರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವು ಲಾಂಗ್ ಟರ್ಮ್ ವೆಲ್ತ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.